ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹಾಗಲಕಾಯಿ ಫ್ರೈ ಹೇಗೆ ಮಾಡೋದೆಂದು ತೋರಿಸುತ್ತೇನೆ. ಇದು 1 ಚಮಚ ಎಣ್ಣೆಯಿಂದ ನಾವು ಈ ಥರ ಕ್ರಿಸ್ಪಿ ಹಾಗಲಕಾಯಿ ಫ್ರೈ ಮಾಡಬಹುದು. ಇದಕ್ಕೋಸ್ಕರ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡ್ಕೊಂಡು ನಾವು ಸಣ್ಣ ಸ್ಲೈಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಜಾಸ್ತಿ ದಪ್ಪನೂ ಇರಬಾರ್ದು, ದಪ್ಪ ಇದ್ದರೆ ಫ್ರೈನೂ ಜಲ್ದಿ ಆಗಲ್ಲ. ನಾನು ಎಲ್ಲ ಹಾಗಲಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಟ್ ಮಾಡ್ಕೊಂಡಿದ್ಮೇಲೆ ಇದರೊಳಗಿಂದ ಬೀಜನೂ ನಾವು ತೆಕ್ಕೊಳ್ಬೇಕು. ಈ ಥರ ತೆಕ್ಕೊಂಡ್ಮೇಲೆ ಈ ಥರ ಕಟ್ ಮಾಡಿದ್ರೆ ತೆಗಿಲಕ್ಕೂ ಈಸಿ ಆಗ್ತದ. ನೋಡ್ರಿ, ಈಗ ತೆಕ್ಕೊಂಡ್ಮೇಲೆ ಇದನ್ನು ಒಂದು ಬೇರೆ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ಇದನ್ನು ಚಲೋ ಮಿಕ್ಸ್ ಮಾಡಿದ್ಮೇಲೆ ಅರ್ಧ ಗಂಟೆ ತನಕ ನಾವು ಇದನ್ನು ಹೀಗೆ ಬಿಟ್ಬಿಡಬೇಕು. ಈ ಥರ ಬಿಡೋದ್ರಿಂದ ಇದರೊಳಗಿರುವ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗ್ತದ. ಅದ್ರ ಸಲಕ್ಕೆ ನಾವು ಚಲೋ ಮಿಕ್ಸ್ ಮಾಡಿದ್ಮೇಲೆ ಇದನ್ನು 30 ಮಿನಿಟ್ಸ್ ತನಕ ಇಟ್ಬಿಡಬೇಕು. ಈಗ ನಮ್ದು 30 ನಿಮಿಷ ಆಗ್ಯದ್ರಿ. ಈಗ ನಾವು ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ಕಹಿ ಅಂಶ ಎಲ್ಲ ಹೋಗಿಬಿಡುತ್ತೆ. ನೀವು ಬೇಕಾದ್ರೆ ಅದೇ ಥರನೂ ಯೂಸ್ ಮಾಡ್ಬೋದು. ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನಾನಿಲ್ಲಿ 4 ಚಮಚ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡಿದ್ಮೇಲೆ ನಾವು ಚಲೋ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೋರಿ. ಮೊದಲು ನಾವು ಉಪ್ಪು ಹಾಕಿದ್ದೀವಿ, ಅದ್ರ ಸಲಕ್ಕೆ ನಾನು ಸ್ವಲ್ಪ ಉಪ್ಪು ಯೂಸ್ ಮಾಡಿದ್ದೀನಿ. ನೋಡ್ರಿ, ಚಲೋ ಕೋಟ್ ಆಗಿದ್ದಾವೆ ನಮ್ಮ ಹಾಗಲಕಾಯಿ. ಇದನ್ನು ನಾವು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಡಮ್ 1 ಚಮಚ. ನೀವು ಬೇಕಾದರೆ ಇದನ್ನು ಡೀಪ್ ಫ್ರೈನೂ ಮಾಡ್ಬೋದು. ಇಲ್ಲಾಂದ್ರೆ ಈ ಥರ ಮಾಡಿದ್ರೂ ಭಾಳ ಚಲೋ ಹೆಲ್ದಿ, ಟೇಸ್ಟಿ ಮತ್ತು ಕ್ರಂಚಿಯಾಗಿ ಕರೇಲ ಬರ್ತಾವ. ಈಗ ನಮ್ಮ ಹಂಚು ಗರಮ್ ಆಗಿದೆ. ಅದ್ರ ಮೇಲೆ ನಾವು ಈ ಥರ ಒಂದೊಂದು ಹಾಕ್ಕೊಳ್ಳಮ್ಮಿ. ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಹಾಕ್ಕೊಳ್ಬೇಕು. ಆಮೇಲೆ ನಮಗೆ ಟರ್ನ್ ಮಾಡ್ನಕ್ಕೂ ಬರಬೇಕು. ಅದ್ರ ಸಲಕ್ಕೆ ನಾನು ಈ ಥರ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು. ನೋಡ್ರಿ, ನಾ ಈಗೆಲ್ಲ ಕರೇಲ ಹಾಕಿದ್ದೀನಿ. ಇದನ್ನು ನಾವು ಸ್ವಲ್ಪ ತನ ಆಗಿದ್ಮೇಲೆ ಪಲ್ಟಾಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಭಾಳ ಚಲೋ ಕ್ರಂಚಿ ಮತ್ತು ಕ್ರಿಸ್ಪಿ ಆಗಿರ್ತಾವ, ಹೆಲ್ದಿನೂ ಇರ್ತದೆ. ನೀವು ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ ನೋಡ್ರಿ. ಹೆಂಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ರಿ, ನಮ್ಮ ಕರೇಲ ಈಗ 2 ಸೈಡ್ಲಿಂದ ಫ್ರೈ ಆಗಿದಾವ. ಇದನ್ನು ನಾವು ಎಲ್ಲ ಒಂದು ಕಡೆ ಮಾಡಿಕೊಂಡು ಇದನ್ನು ತೆಕ್ಕೊಳ್ಳಮ್ಮಿ. ಭಾಳ ಕ್ರಂಚಿಯಾಗಿ ಬಂದಾವ ನಮ್ಮ ಕರೇಲ. ಇದೇ ಥರ ವೀಡಿಯೋಸನ್ನು ನೋಡ್ಲಿಕ್ಕೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಇಷ್ಟ ಆಗಿತ್ತಂದ್ರೆ. ಹಾಗೆ ನಿಮ್ಮ ಫ್ಯಾಮ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.